ಬಿಗ್ ಬಾಸ್ ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ. ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಡ್ರೋನ್ ಪ್ರತಾಪ್ ವಂಚನೆಯನ್ನ ಮಾಡಿದ್ರ ಅನ್ನೋ ಪ್ರಶ್ನೆ. ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. 2 ಲಕ್ಷ ಹಣ ಪಡೆದು ಪ್ರತಾಪ್ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ. ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುವ ನೆಪದಲ್ಲಿ ಡ್ರೋನ್ ಪ್ರತಾಪ್ ವಂಚಿಸಿದ್ದಾರೆ. ಚಂದನ್ ಕುಮಾರ್ ಗೌಡ ಎಂಬುವರು ದೂರನ್ನ ಕೊಟ್ಟಿದ್ದಾರೆ. ಅದು ಕೂಡ ಕುಮಾರಸ್ವಾಮಿ ಅವರ ಹೆಸರು ಹೇಳಿಕೊಂಡು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ದೂರನ್ನ ಕೊಡಲಾಗಿದೆ. ಟಿವಿ9ಗೆ ಡ್ರೋನ್ ಪ್ರತಾಪ್ ಮಾತನಾಡಿದ ಆಡಿಯೋ ಕೂಡ ಲಭ್ಯವಾಗಿದೆ. ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳು, ದೂರುಗಳು ಕೇಳಿಬರ್ತಾ ಇದೆ. ಈಗಾಗಲೇ ದೂರುಗಳು ದಾಖಲಾಗಿದೆ. ಅವರಿಗೆ ವಂಚನೆ ಮಾಡಿದ್ರು, ಇವರಿಗೆ ವಂಚನೆ ಮಾಡಿದ್ರು, ಅವ್ರ ಹತ್ರ ಅಷ್ಟು ಲಕ್ಷ ತಗೊಂಡಿದ್ರು, ರೈತರಿಗೆ ವಂಚಿಸಿದ್ರು, ಡ್ರೋನಾರ್ಕ್ ಕಂಪನಿಗೆ ಪರವಾನಗಿನೇ ಇಲ್ಲ, ಅದು ಕೂಡ ಸುಳ್ಳು. ಸಾಕಷ್ಟು ಆರೋಪಗಳು, ಗಂಭೀರವಾದ ಆರೋಪಗಳು ಡ್ರೋನ್ ಪ್ರತಾಪ್ ವಿರುದ್ಧ ಕೇಳಿಬರ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಆರೋಪ. ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಡ್ರೋನ್ ಪ್ರತಾಪ್ ಅವರು ವಂಚನೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ 2 ಲಕ್ಷ ರೂಪಾಯಿ ತಗೊಂಡು ವಂಚಿಸಿದ್ದಾರೆ ಅನ್ನೋ ಗಂಭೀರ ಆರೋಪ. ಮಾಜಿ ಸಿಎಂ ಕುಮಾರಸ್ವಾಮಿ ಪರಿಚಯ ಇದೆ ಅಂತ ಹೇಳಿ ವಂಚನೆಯನ್ನ ಮಾಡಿದ್ರ ಡ್ರೋನ್ ಪ್ರತಾಪ್. ಕುಮಾರಸ್ವಾಮಿ ಹೆಸರಿನಲ್ಲಿ ಡ್ರೋನ್ ಪ್ರತಾಪ್ ರಿಂದ ವಂಚನೆ. ನಾನು HDK ಅವಾಗವಾಗ ಭೇಟಿ ಆಗ್ತೇವೆ, ಫಾರ್ಮ್ ಹೌಸ್ಗೆ ಹೋಗಿ ಅವರನ್ನ ಭೇಟಿ ಮಾಡ್ತೀನಿ, ಈ ರೀತಿಯ ವಂಚನೆಯ ಜಾಲವನ್ನ ಬೀಸಿ 2 ಲಕ್ಷ ರೂಪಾಯಿಯನ್ನ ತಗೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅನ್ನೋ ಗಂಭೀರ ಆರೋಪ. ಮಂಡ್ಯದ ಮಳವಳ್ಳಿ ತಾಲೂಕಿನ ತಳಗವಾದಿ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಡ್ರೋನ್ ಪ್ರತಾಪ್ ಅವರು 2 ಲಕ್ಷವನ್ನ ತಗೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿಯ ಟಿಕೆಟ್ ಕೊಡಿಸಿಲ್ಲ. ಅವರು ಹೇಳಿರೋದೆಲ್ಲ ಸುಳ್ಳು. ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಚಂದನ್ ಕುಮಾರ್ ಗೌಡ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ ಅವರ ಜೊತೆಗೆ ನಾನು ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿದೆ. ಆದ್ರೆ ಅವರು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಚಂದನ್ ಕುಮಾರ್ ಗೌಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಅದರ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಣ ಪಡೆದು ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನ ಕೊಡಿಸೋದಾಗಿ ಹೇಳಿ ಮೋಸ ಮತ್ತು ವಂಚನೆ ಮಾಡಿರುವ ಬಗ್ಗೆ ಅಂತ ಹೇಳಿ ಈ ಪ್ರಕರಣದ ಸಂಪೂರ್ಣ ವಿವರಣೆಯನ್ನ ಈ ಪ್ರತಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದರಲ್ಲೂ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳಿಕೊಂಡು ಇಲ್ಲಿ ವಂಚನೆಯನ್ನ ಮಾಡಿದ್ದಾರೆ. ಆ ಆಡಿಯೋ ಡ್ರೋನ್ ಪ್ರತಾಪ್ ಚಂದನ್ ಕುಮಾರ್ ಗೌಡ ಅವರ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಕುಮಾರಸ್ವಾಮಿ ಅವರನ್ನ ನಾನು ಆಗಾಗ ಭೇಟಿ ಆಗ್ತಾ ಇದ್ದೆ, ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೆ, ಖಂಡಿತ ನಿಮಗೆ ಗ್ರಾಮ ಪಂಚಾಯಿತಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ 2 ಲಕ್ಷ ರೂಪಾಯಿಯನ್ನ ತಗೊಂಡಿದ್ದಾರೆ. ಟಿಕೆಟು ಇಲ್ಲ, ಈ ಕಡೆ ದುಡ್ಡು ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿ ಚಂದನ್ ಕುಮಾರ್ ಗೌಡ ಇದ್ದು ನನಗೆ ನ್ಯಾಯವನ್ನ ಕೊಡಿಸಿ ಬಿಗ್ ಬಾಸ್ ಅವರು ಮನೆಗೆ ಹೋದ್ರು. ಅದಾದ್ಮೇಲೆ ಹೊರಗಡೆ ಬಂದ್ರು, ರನ್ನರ್ ಅಪ್ ಆದ್ರು. ಇತ್ತೀಚೆಗೂ ಕೂಡ ನಾನು ಕಾಲ್ ಮಾಡಿದೆ, ಅವರು ನನ್ನ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅಂತ ಚಂದನ್ ಕುಮಾರ್ ಗೌಡ ಅವರು ಇಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದೇ ತಡ. ಅವರ ನಸೀಬೆ ಚೇಂಜ್ ಆಯಿತು ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೋಟ್ಯಾಂತರ ಜನರ ಬೆಂಬಲ ಅವರಿಗೆ ಸಿಕ್ತು. ಅವರ ವ್ಯಕ್ತಿತ್ವ ಮತ್ತು ತಾಳ್ಮೆ, ನಡೆನುಡಿಯಿಂದಾಗಿ ಪಾಸಿಟಿವ್ ವೈಬ್ಸ್ ಅನ್ನ ಬಿಗ್ ಬಾಸ್ ಮನೆ ಒಳಗಡೆ ಡ್ರೋನ್ ಪ್ರತಾಪ್ ಕ್ರಿಯೇಟ್ ಮಾಡಿಕೊಂಡ್ರು. ಅವರು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುನ್ನ ಇದ್ದಂತಹ ನೆಗೆಟಿವ್ ಎಲ್ಲ ಒಂದೇ ಕ್ಷಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅವರ ವ್ಯಕ್ತಿತ್ವದಿಂದಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು ಹೊರಗಡೆ. ಕೋಟ್ಯಾಂತರ ಜನ ಅವರನ್ನ ಬೆಂಬಲಿಸಿ ಹೊರಗಡೆ ಇದ್ದಾರೆ. ಆದರೆ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಕೇಳಿಬರ್ತಾ ಇರುವಂತಹ ಆರೋಪಗಳು, ವಂಚನೆಯ ಪ್ರಕರಣಗಳ ಲಿಸ್ಟ್ ಕೂಡ ಅದೇ ರೀತಿಯಾಗಿ ಬೆಳೀತಾ ಇದೆ. ಈಗ ಚಂದನ್ ಕುಮಾರ್ ಗೌಡ ಅವರು 2 ಲಕ್ಷ ರೂಪಾಯಿ ತಗೊಂಡು ಡ್ರೋನ್ ಪ್ರತಾಪ್ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಡ್ರೋನ್ ಪ್ರತಾಪ್ ಯಾವ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಡ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಸಮಯ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಒಂದೊಂದೇ ವಂಚನೆ ಪ್ರಕರಣಗಳು ಹೊರಗಡೆ ಬರ್ತಾ ಇದೆಯಲ್ಲ, ಇದಕ್ಕೆಲ್ಲ ಏನ್ ಸ್ಪಷ್ಟನೆಯನ್ನ ಕೊಡ್ತಾರೆ ಡ್ರೋನ್ ಪ್ರತಾಪ್ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಿದೆ. ಹಾಗಿದ್ರೆ ಚಂದನ್ ಕುಮಾರ್ ಗೌಡ ಮತ್ತು ಡ್ರೋನ್ ಪ್ರತಾಪ್ ಅವರ ಸಂಭಾಷಣೆ ಹೇಗಿತ್ತು, ಡ್ರೋನ್ ಪ್ರತಾಪ್ ಏನೆಲ್ಲ ಮಾತನಾಡಿದ್ರು ಚಂದನ್ ಕುಮಾರ್ ಗೌಡ ಅವರ ಜೊತೆಗೆ, ಲಭ್ಯವಾಗಿರುವ ಆಡಿಯೋ ಕ್ಲಿಪ್ ಇಲ್ಲಿದೆ. ಬ್ರ್ಯಾಂಡ್ ಮಾಡ್ತಾ ಇದೀನಿ, ಮಾಡಾದ್ಮೇಲೆ ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ, ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ,
ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಗೊತ್ತಾಯ್ತಾರ ಅವಾಗ ತುಂಬಾ ಹೈ ಲೆವೆಲ್ ಅಲ್ಲಿ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಸುಮ್ನೆ ಅದು ಒಳ್ಳೇದು, ಸುಮ್ನೆ ಅದ್ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಸರ್ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಒಂದ್ಸಲ ತೋಟದ ಮನೆಗೆ ನೀನು ಬಾ. ಸರಿ ಸರ್. ಆಯ್ತಾ, ಒಳ್ಳೆ ವ್ಯಕ್ತಿ ಪಾಪ, ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಬಟ್ ಡಿ ಕೆ ಶಿವಕುಮಾರ್ ತರ ಪೇಪರ್ ಎಸೆದು ಪೇಪರ್ ಅವ್ರದ್ದು ಹಾಕೋದು ಬಡವ್ರು ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ, ಅದ್ರ ದುಡ್ಡು ಇಸ್ಕೊಳಕ್ ಅಂತಲ್ಲ, ಬಟ್ ಕೇಳೋ ಹಿಂಗ್ ಟಿಕೆಟ್ ಬೇಕು ಆಯ್ತಾ. ಅವ್ರದೊಬ್ರದೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು. ಅದನ್ನ ನಾನು ಹೇಳ್ತಾ ಇರೋದು, ಅಂದಾನಿದೇನು ಇಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಡ್ರೋನ್ ಪ್ರತಾಪ್ ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರೋದು, ಅದು ಕೂಡ ಸಣ್ಣ ಪುಟ್ಟ ಆರೋಪಗಳೆಲ್ಲ, ಲಕ್ಷಾಂತರ ರೂಪಾಯಿ ವಂಚಿಸಿದ್ದಾರೆ ಅನ್ನೋ ಆರೋಪ. ಇದೀಗ ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ. ಚಂದನ್ ಕುಮಾರ್ ಗೌಡ ಎಂಬುವರು ದೂರು ಕೊಟ್ಟಿದ್ದಾರೆ, ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಈ ಪ್ರಕರಣದ ಸಂಪೂರ್ಣ ವಿವರದ ಬಗ್ಗೆ ಮಾತನಾಡೋದಾದ್ರೆ ಮಧುಶ್ರೀ, ಇದು ಎರಡನೇ ದೂರು ದಾಖಲಾಗಿರ್ತಕ್ಕಂಥದ್ದು. ಡ್ರೋನ್ ಪ್ರತಾಪ್ ವಿರುದ್ಧ ದೂರಿನ ಮೇಲೆ ದೂರು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೆಸರನ್ನು ಹೇಳ್ಕೊಂಡು ಡ್ರೋನ್ ಪ್ರತಾಪ್ ವಂಚಿಸಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಚಂದನ್ ಗೌಡರು. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ವಿ ದಯಾನಂದ್ ಅವರಿಗೂ ಕೂಡ ಈಗಾಗಲೇ ದೂರನ್ನು ನೀಡಿದ್ದಾರೆ. ಅಂದ್ರೆ ಬಿಗ್ ಬಾಸ್ ರನ್ನರ್ ಅಪ್ ಆಗಿರ್ತಕ್ಕಂಥ ಡ್ರೋನ್ ಪ್ರತಾಪ್ ವಿರುದ್ಧ ಈಗಾಗಲೇ ಎರಡನೇ ದೂರು ದಾಖಲಾಗಿರ್ತಕ್ಕಂಥದ್ದು. ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನ ಕೊಡಿಸುವ ನೆಪದಲ್ಲಿ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಚಂದನ್ ಕುಮಾರ್ ಆರೋಪವನ್ನು ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 2 ಲಕ್ಷ ರೂಪಾಯಿ ಹಣವನ್ನ ಹಣದ ರೂಪದಲ್ಲೇ, ಅಂದ್ರೆ ಯಾವುದೇ ರೀತಿ ಚೆಕ್ ಹಾಗೂ ಡಿಡಿ ರೂಪದಲ್ಲಿ ಪಡ್ಕೊಂಡಿಲ್ಲ, ಹಣದ ರೂಪದಲ್ಲೇ 2 ಲಕ್ಷ ರೂಪಾಯಿಗಳನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಪರಿಚಯ ನನಗಿದೆ, ನಾನು ಆಗಾಗ ಕುಮಾರಸ್ವಾಮಿ ಅವರ ಫಾರ್ಮ್ ಹೌಸ್ಗೂ ಕೂಡ ಹೋಗಿ ಭೇಟಿಯನ್ನ ಮಾಡ್ತಿರ್ತೇನೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ತಗಡವಾದಿ ಜಿಲ್ಲಾ ಪಂಚಾಯತಿಯ ಟಿಕೆಟ್ ನಾನು ನಿಮ್ಗೆ ಕೊಡಿಸ್ತೇನೆ ಅಂತ ಹೇಳಿ 2 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡಿರೋದಾಗಿ ಈಗಾಗಲೇ ಚಂದನ್ ಗೌಡರ್ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ಇದಕ್ಕೂ ಮುನ್ನ ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ನಿಂದ ಹೊರ ಬಂದಾಗ್ಲೂ ಕೂಡ ಅವರಿಗೆ ಕರೆಯನ್ನ ಮಾಡಿ ನಾನು ಹಣವನ್ನ ಕೇಳುವಂತ ಪ್ರಯತ್ನವನ್ನ ಮಾಡಿದೆ, ಆದ್ರೂ ಕೂಡ ಹಣವನ್ನು ನನಗೆ ನೀಡದೆ ವಂಚನೆಯನ್ನ ಮಾಡಿದ್ದಾರೆ, ನನ್ನ ಕರೆಯನ್ನ ಸ್ವೀಕರಿಸಿಲ್ಲ ಅಂತ ಹೇಳಿ ಚಂದನ್ ಗೌಡ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವರಿಬ್ಬರ ನಡುವೆ ನಡೆದಿದೆ ಎನ್ನಲಾದ ಅಂದ್ರೆ ಚಂದನ್ ಗೌಡ ಹಾಗೂ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ರನ್ನರ್ ಅಪ್ ಆಗಿ ವಿನ್ ಆಗಿರ್ತಕ್ಕಂಥ ಡ್ರೋನ್ ಪ್ರತಾಪ್ ನಡುವೆ ನಡೆದಿದೆ ಎನ್ನಲಾಗಿದ್ದ ಸಂಭಾಷಣೆಯ ತುಣುಕೊಂದು ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಗಮನಿಸಬಹುದಾಗಿದೆ, ನನ್ನನ್ನ ಕಾಂಗ್ರೆಸ್ಗೆ ಬನ್ನಿ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಕರೆದಿದ್ರು. ಆಗ ನಾನು ಕುಮಾರಸ್ವಾಮಿ ಅವರ ಜೊತೆ ಓಡಾಡ್ತಿದ್ದೆ, ಈಗಲೂ ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಹೋಗ್ತೇನೆ, ಆದ್ರೆ ಕುಮಾರಸ್ವಾಮಿ ಅವರ ಜೊತೆಗಿನ ಫೋಟೋ ಕೂಡ ನಾನು ಎಲ್ಲೂ ಹಾಕಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲ್ಲ. ನನ್ನ ಜೊತೆ ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಬಾ, ಪರಿಚಯ ಮಾಡಿಸ್ಕೊಡ್ತೇನೆ. ಅಷ್ಟಲ್ಲದೆ ಕುಮಾರಸ್ವಾಮಿ ಕೆಟ್ಟ ಪದವನ್ನ ಬೈಬೋದು, ಆದ್ರೆ ಒಳ್ಳೆ ಮನುಷ್ಯ, ಡಿ ಕೆ ಶಿವಕುಮಾರ್ ತರ ಪೇಪರ್ನ ಎಸೆಯೋದೆಲ್ಲ ಮಾಡಲ್ಲ, ಕುಮಾರಸ್ವಾಮಿ ಯಾರೇ ಹೋದ್ರು ಕೂಡ ದುಡ್ಡು ಕೊಡ್ತಾರೆ ಅಂತ ಹೇಳಿ ಮಾತನಾಡಿರ್ತಕ್ಕಂಥ ಸಂಭಾಷಣೆಯ ತುಣುಕು ಕೂಡ ಲಭ್ಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2 ಲಕ್ಷ ರೂಪಾಯಿ ಹಣವನ್ನ ವಂಚನೆ ಮಾಡಿರೋದಾಗಿ ಈಗಾಗಲೇ ಚಂದನ್ ಗೌಡ ದೂರನ್ನ ನೀಡಿರ್ತಕ್ಕಂಥದ್ದು. ಮಧುಶ್ರೀ, ಓಕೆ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ. ಡ್ರೋನ್ ಪ್ರತಾಪ್ ಅವರ ಜೊತೆಗೆ ಚಂದನ್ ಕುಮಾರ್ ಗೌಡ ಅವರು ಇರುವಂತಹ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಚಂದನ್ ಕುಮಾರ್ ಗೌಡ ಅವರಿಗೆ ಗ್ರಾಮ ಪಂಚಾಯಿತಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಡ್ರೋನ್ ಪ್ರತಾಪ್ ಅವರು ಹೇಳಿದ್ರಂತೆ. ಅದಕ್ಕೋಸ್ಕರ HD ಕುಮಾರಸ್ವಾಮಿ ಅವರ ಹೆಸರನ್ನ ಕೂಡ ಅವರು ಇಲ್ಲಿ ಬಳಸ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಜೊತೆಗೆ ನಾನು ಓಡಾಡ್ಕೊಂಡಿದ್ದೀನಿ, ಫಾರ್ಮ್ ಹೌಸ್ಗೂ ಕೂಡ ನಾನು ಆಗಾಗ ಭೇಟಿಯನ್ನ ಕೊಡ್ತಾ ಇರ್ತೀನಿ, ಅವರ ಜೊತೆಗೆ ಮಾತನಾಡ್ತೀನಿ, ಅವ್ರ ಹತ್ರ ಹೋದ್ರೆ ಕೆಲಸ ಪಕ್ಕಾ ಆಗುತ್ತೆ ಅನ್ನೋ ಆಶ್ವಾಸನೆಯನ್ನ ಕೂಡ ಚಂದನ್ ಕುಮಾರ್ ಗೌಡ ಅವರಿಗೆ ಡ್ರೋನ್ ಪ್ರತಾಪ್ ಕೊಟ್ಟಿದ್ರು. ಅದಕ್ಕೋಸ್ಕರ ಅವರು 2 ಲಕ್ಷ ರೂಪಾಯಿ ನಗದನ್ನ ಕೂಡ ಚಂದನ್ ಕುಮಾರ್ ಗೌಡ ಅವರಿಂದ ಪಡ್ಕೊಂಡಿದ್ದಾರೆ. ಆದ್ರೆ ಇತ್ತ ಕಡೆ ಟಿಕೆಟು ಇಲ್ಲ, ಅತ್ತ ಕಡೆ ದುಡ್ಡು ಇಲ್ಲ ಅಂತ ಹೇಳಿ ಡ್ರೋನ್ ಪ್ರತಾಪ್ ಅವರು ಯಾಮಾರಿಸಿದ್ದಾರೆ ಅನ್ನೋ ಆರೋಪವನ್ನ ಚಂದನ್ ಕುಮಾರ್ ಗೌಡ ಇಲ್ಲಿ ಮಾಡ್ತಿದ್ದಾರೆ. ಈಗಾಗಲೇ ಬಿ ದಯಾನಂದ್ ಅವರಿಗೆ ದೂರನ್ನ ಸಹ ಕೊಟ್ಟಿದ್ದಾರೆ. ನನಗೆ ವಂಚನೆಯಾಗಿದೆ, ಅನ್ಯಾಯ ಆಗಿದೆ, ಅದಕ್ಕೆ ತಕ್ಕಂತೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು, ಡ್ರೋನ್ ಪ್ರತಾಪ್ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾನೆ ಇದೆ. ಡ್ರೋನ್ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಪ್ರತಾಪ್ ಟ್ರೋಲ್ ಆದ್ರು, ಅವರು ಹೇಳಿದಂತಹ ಸುಳ್ಳುಗಳು ಯಾವ ರೀತಿಯಾಗಿ ಇತ್ತು ಅನ್ನೋದು ಈ ಕ್ಷಣದವರೆಗೂ ಕೂಡ ಪ್ರತಿಯೊಬ್ಬರಿಗೂ ಗೊತ್ತು. ಅದು ಸಾಕಷ್ಟು ಬೆಳವಣಿಗೆಗಳನ್ನ ಕೂಡ ಪಡ್ಕೊಳ್ತು. ಅದಾದ್ಮೇಲೆ ಡ್ರೋನ್ ಪ್ರತಾಪ್ಗೆ ಅವರ ಜೀವನಕ್ಕೆ ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದು, ಟರ್ನ್ ಅನ್ನ ಕೊಟ್ಟಿದ್ದು ಬಿಗ್ ಬಾಸ್. ಆದ್ರೆ ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಮತ್ತು ಹೊರಗಡೆ ಬಂದ್ಮೇಲೆ ಮತ್ತೆ ಇದೇ ರೀತಿಯ ಆರೋಪಗಳಿಂದ, ಕಾಂಟ್ರವರ್ಸಿಯಿಂದ ಡ್ರೋನ್ ಪ್ರತಾಪ್ ಸುದ್ದಿ ಆಗ್ತಿದ್ದಾರೆ.
ಸರ್, ಡ್ರೋನ್ ಪ್ರತಾಪ್ ಸದ್ಯಕ್ಕಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರ ವಿರುದ್ಧ ಸಾಕಷ್ಟು ದೂರುಗಳು ಕೇಳಿಬಂತು, ಪ್ರಕರಣಗಳು ಕೂಡ ದಾಖಲಾಯಿತು. ರೈತರಿಗೆ ವಂಚನೆ ಮಾಡಿದ್ದಾರೆ, ಡ್ರೋನ್ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಂತಹ ಡ್ರೋನ್ಗಳಲ್ಲಿ ಒಂದಷ್ಟು ಸರಿ ಇಲ್ಲ, ಬ್ಯಾಟ್ರಿ ಸರಿ ಇಲ್ಲ, 30 ಲಕ್ಷ ಪಡ್ಕೊಂಡಿದ್ದು ಅದನ್ನ ವಾಪಸ್ ಕೊಟ್ಟಿಲ್ಲ. ಅವರ ಡ್ರೋನಾರ್ಕ್ ಕಂಪನಿಯಲ್ಲೂ ಕೂಡ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ, ಆ ಕಂಪನಿನೇ ಫೇಕ್, ಜೊತೆಗೆ ಲೈಸೆನ್ಸ್ ಕೂಡ ಇಲ್ಲ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಅವರು ಈ ಒಂದು ಡ್ರೋನ್ ವಿಚಾರದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸಿದಾಗ ಆದಂತಹ ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ರು. ಮಾನನಷ್ಟ ಮೊಕದ್ದಮೆಯ ಪ್ರಕರಣವನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಆ ವಿಚಾರದಲ್ಲೂ ಕೂಡ ದೂರು ದಾಖಲಾಗಿತ್ತು. ಆ ಒಂದು ಎಚ್ಚರಿಕೆ ಸಂದೇಶವನ್ನ ಕೂಡ ಕೊಡಲಾಗಿತ್ತು. ಇದೆಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಚಂದನ್ ಕುಮಾರ್ ಗೌಡ ಎಂಬುವರು ಗ್ರಾಮ ಪಂಚಾಯಿತಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಡ್ರೋನ್ ಪ್ರತಾಪ್ ವಂಚಿಸಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಖುದ್ದು ಚಂದನ್ ಕುಮಾರ್ ಗೌಡ ಅವರೇ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದನ್, ಯಾವಾಗ ಡ್ರೋನ್ ಪ್ರತಾಪ್ ತಮಗೆ ಮಾತು ಕೊಟ್ಟಿದ್ರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ, ನಂತರ ಏನೆಲ್ಲ ಆಯ್ತು ಅಂತ? ಹಲೋ, ಕೇಳಿಸ್ತಾ ಇದೆಯಾ ಚಂದನ್? ಮೇಡಮ್ ಹೇಳಿ ಮೇಡಮ್. ಯಾವಾಗ ಡ್ರೋನ್ ಪ್ರತಾಪ್ ಅವ್ರು ನಿಮ್ಗೆ ಮಾತು ಕೊಟ್ಟಿದ್ರು ಗ್ರಾಮ ಪಂಚಾಯಿತಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ, ಏನೆಲ್ಲ ಬೆಳವಣಿಗೆಗಳಾಯ್ತು ನಂತರದ ದಿನಗಳಲ್ಲಿ? ಮೇಡಮ್ ಆಕ್ಚುಲಿ ನನಗೆ ಒಂದು 6 ಮಂತ್ಸ್ ಬ್ಯಾಕ್ ಹತ್ರ ಇಟ್ಕೊಟ್ಟಿದ್ರು ಮೇಡಮ್. ವರ್ಡ್ಸ್ ಕೊಟ್ಟಿದ್ರು. ಸೊ ಆಮೇಲೆ ಅದನ್ನ ಇವಾಗ ಅವರು ಅದಕ್ಕೆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಮೇಡಮ್. 6 ತಿಂಗಳ ಹಿಂದೆ ನಿಮ್ಗೆ ಮಾತು ಕೊಟ್ಟಿದ್ರು. ಹೌದೌದು ಸರ್. ಯಾಕೆ ನೀವು ಅವಾಗ್ಲೇ ದೂರ್ ಕೊಡ್ಲಿಲ್ಲ? ಒಂದ್ ಸ್ವಲ್ಪ ಕಾದು 1-2-3 ವಾರ, 1 ತಿಂಗಳು ನೋಡಿ ಅವಾಗ್ಲೇ ದೂರ್ ಕೊಡಬಹುದಿತ್ತಲ್ಲ, ಈಗ ಯಾಕೆ ದೂರ್ ಕೊಡ್ತಿದ್ದೀರಿ ಅನ್ನೋ ಪ್ರಶ್ನೆನೂ ಕೂಡ ಇದೆ. ಇವಾಗ ಏನಕ್ಕೆ ಅಂದ್ರೆ ನಾನು ಬಿಗ್ ಬಾಸ್ಗೆ ಹೋಗಿದ್ದಾರೆ, ಬರ್ತಾರೆ, ಬಂದು ನನಗೆ ಅಂದ್ರೆ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಇಸ್ ನಾಟ್ ಅಂದ್ರೆ ನನ್ನನ್ನ ಕುಮಾರಣ್ಣನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಒಂದು ಸಲಿನೂ ಕರ್ಕೊಂಡು ಹೋಗಿಲ್ಲ. ಸುಮ್ನೆ ಇವರು ಇದನ್ನ ಹೇಳ್ಕೊಂಡು ತಳ್ಕೊಂಡ್ ಬಂದ್ಬಿಟ್ರು. ಸೊ ಅದರಿಂದ ಇದ್ ಮಾಡಿದೆ ಸರ್ ವಿಷಯ. ಇವಾಗ ನನ್ಗೆ ಯಾಕಂದ್ರೆ ಇವರು ಈಚ್ ಕಡೆ ಬಂದ್ಮೇಲೆ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡ್ತಾರೆ ಅನ್ಕೊಂಡೆ. ಬಿಗ್ ಬಾಸ್ ಇಂದ ಈಚೆ ಬಂದ್ಮೇಲೆ ನಾನು ಕೂಡ ಸಪೋರ್ಟ್ ಮಾಡಿದೀನಿ, ನಾನು ಹೇಳಿದೀನಿ. ಬಟ್ ಅವ್ರು ಅದನ್ನ ಇದು ಮಾಡ್ಲಿಲ್ಲ ಮೇಡಮ್. ಆ ಸಪೋರ್ಟ್ ನ ಅವರು ಮಿಸ್ಯೂಸ್ ಮಾಡ್ಕೊಂಡ್ರು ಅಷ್ಟೇ. ಯಾವಾಗ ಸಪೋರ್ಟ್ ಮಾಡಿದ್ದು ತಾವು? ಬಿಗ್ ಬಾಸ್ ಮನೆ, ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ತಾವು ಇಲ್ಲಿ ಆಚೆ ಕಡೆಯಿಂದ ಸಪೋರ್ಟ್ ಮಾಡಿದ್ರ ಅವ್ರಿಗೆ? ಮೇಡಮ್ ಅವ್ರಿಗೆ ಹೋಗುವಾಗ್ಲೂ ಕೂಡ ಸಪೋರ್ಟ್ ಮಾಡಿದೀನಿ, ಫಸ್ಟ್ ಟೈಮ್ ಅಲ್ಲಿ ಹೋಗುವಾಗ. ದೆನ್ ಅವರು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೂ ಕೂಡ ಸಪೋರ್ಟ್ ಮಾಡಿದೀನಿ ಮೇಡಮ್. ಅವ್ರು ಬರಕ್ಕಿಂತ ಮುಂಚೆ 1-2 ದಿವಸ ಮುಂಚೆ ಇವರು ಯಾರು ಸಾರಂಗ್ ಬಂದ್ಬಿಟ್ಟು ಮಹಾರಾಷ್ಟ್ರದಿಂದ ಇಲ್ಲ ಬಂದಾಗ ಅವ್ರಿಗೂ ಕೂಡ ನಾನು ಸಪೋರ್ಟ್ ಮಾಡಿದೀನಿ ಮೇಡಮ್. ಸಾರಂಗೂ ಹೇಳಿದೀನಿ ಬೇಡ ಬಂದ್ಮೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಬಟ್ ಅವ್ರು ಕ್ಲಿಯರ್ ಮಾಡ್ಕೊಳಕ್ ರೆಡಿ ಇಲ್ಲ. ಏನಂದ್ರು ಚಂದನ್ ಅವರೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ? ಡ್ರೋನ್ ಪ್ರತಾಪ್ ಈಸ್ ನಾಟ್ ರೆಸ್ಪಾಂಡಿಂಗ್ ಕಾಲ್ ಅಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ಲ. ಅವರು ಇದು ಶೋ ಮುಗಿಸ್ಕೊಂಡು ಊರ್ ಕಡೆ ಬರ್ಲಿಲ್ವಾ, ಮಂಡ್ಯ ಕಡೆ ಅವ್ರ ಮನೆಗೆ? ಇವಾಗ ನೆನ್ನೆ ಬಂದಿದಾರಂತೆ. ಅವ್ರೆಲ್ಲಾ ಕಡೆ ನಾರ್ಮಲ್ ಆಗಿ ಓಡಾಡ್ತಿದ್ದಾರೆ. ಬಟ್ ನಮ್ಮ ಹತ್ರ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಷ್ಟೇ. ನೀವು ಖುದ್ದು ಏನಾದ್ರು ಅವರನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡುವಂತಹ ಪ್ರಯತ್ನ ಮಾಡಿದ್ರ? ಮೇಡಮ್ ಈಗ ನೋಡೋಣ ಮೇಡಮ್, ಭೇಟಿ ಮಾಡ್ತೀನಿ. ಅವ್ರ ಇಷ್ಟ ಅದನ್ನ, ಅವರು ಹೆಂಗ್ ತಗೊಳ್ತಾರೆ ಇದ್ರ ಮೇಲೆ ಅವ್ರ ಇಷ್ಟ ಮೇಡಮ್. ಇವಾಗ ಹೇಳಿದೀನಿ ನಾನು ಆಲ್ರೆಡಿ. ಬಟ್ ನನಗೆ ತುಂಬಾ ಬೇಜಾರಾಗಿ ನಾನು ಕೊನೆಯಲ್ಲಿ ನಾನು ಹೋಗಿ ಕಂಪ್ಲೇಂಟ್ ಮಾಡಿದ್ದೆ ಮೇಡಮ್. ಎಷ್ಟು ದುಡ್ಡು ತಗೊಂಡಿದ್ರು ಅಂತ ಟಿಕೆಟ್ ಕೊಡಿಸ್ತೀನಿ ಅಂತ? ಮೇಡಮ್ ಅದು 2 lakhs ಬೈ ಕ್ಯಾಶ್ ಮೇಡಮ್. ಕ್ಯಾಶ್ ಅಲ್ಲೇ ಸಂಪೂರ್ಣವಾಗಿ ಅಷ್ಟು ಮೊತ್ತನ ಕ್ಯಾಶ್ ಅಲ್ಲೇ ಕೊಟ್ಟಿದ್ರಿ? ಕ್ಯಾಶ್ ಇಲ್ಲ ಮೇಡಮ್. ನಾಟ್ ನಾನು ಅದ್ಬಿಟ್ಟು ಬೇರೆ ಏನೂ ಇಲ್ಲ, ಬರೀ ಕ್ಯಾಶ್ ಇಲ್ಲ. ಹೇಗ್ ನಂಬಿದ್ರಿ ಅಂತ ನೀವು ಡ್ರೋನ್ ಪ್ರತಾಪ್ ಅವ್ರನ್ನ? ಮೇಡಮ್ ನನ್ಗೆ ಏನಂದ್ರೆ ಕುಮಾರಣ್ಣ ಮೊದ್ಲೊಂದು 5 ಲಕ್ಷ ಕೊಟ್ಟಿದ್ರು. ದೆನ್ ಆಮೇಲೆ ಕುಮಾರಣ್ಣನ ಮನೆಗೆ ಹೋಗಿ ಬರ್ತಾ ಇರ್ತೀನಿ ಅಂತಂದ. ಸೊ ಚೇಂಜ್ ಆಗ್ತಾನೆ ಅಂತ ಅನ್ಕೊಂಡು, ಚೇಂಜ್ ಆಗಿದ್ದಾನೆ ಅನ್ಕೊಂಡು ನಾನು ನಂಬಿಟ್ಟೆ ಮೇಡಮ್. ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ ಡ್ರೋನ್ ಪ್ರತಾಪ್ ಅವರ ವಿಚಾರದಲ್ಲಿ ಏನೆಲ್ಲ ಆಗಿತ್ತು ಅಂತ ಹೇಳಿ. ಯಾಕಂದ್ರೆ ಅವರು ಹೇಳುವಂತಹ ಮತ್ತು ಕೊಡುವಂತಹ ಮಾತುಗಳಿಗೆ ಯಾರು ಕೂಡ ನಂಬಿಕೆನೇ ವ್ಯಕ್ತಪಡಿಸ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ನೀವು ನಂಬಿ 2 ಲಕ್ಷ ಕೊಟ್ಟಿದ್ದೀರಿ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಿದೆ ಮೇಡಮ್. ಈಗ ನಾನು ಅಲ್ಲ ಮೇಡಮ್, ನಿಮ್ಗೆ ಗೊತ್ತಿರಂಗೆ ನೀವೇ ಮೀಡಿಯಾದವ್ರೆ ಇದನ್ ಮಾಡಿದೀರಾ. ಎಲ್ಲಿ ಇವಾಗ ಸಾರಂಗ್ ಅನ್ನೋರು ದುಡ್ಡು ಕೊಟ್ಟಿದ್ದಾರೆ, ಸಾರಂಗ್ ಅನ್ನೋರು ಏನೋ ಫಾಲೋವರ್ಸ್ ನೋಡಿ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಸಾಗರ್ ಅನ್ನೋರು ನನ್ ಕೇಳ್ಪಟ್ಟಂಗೆ ಏನೋ ನಾನ್ ಕೇಳಿದೀನಿ, ಆಮೇಲೆ ಮೀಡಿಯಾದಲ್ಲೂ ಕೂಡ ತುಂಬಾ ಇದ್ರಲ್ಲಿ ನೋಡಿದೀನಿ. ಅಲ್ಲಿ ಇವರು ಯಾರು ಅವ್ರು ಯಾರಿದ್ದಾರೆ ಸರಿ ಇದು ಸಾಗರ್ ಗರ್ಗ್ಗೆ ಅವ್ರಿಗೂ ಕೂಡ ಯಶ್ ಅವ್ರ ಹೆಸರು ಹೇಳ್ಕೊಂಡು, ಫಿಲಿಂ ಸ್ಟಾರ್ ಯಶ್ ಅವ್ರ ಹೆಸರು ಹೇಳ್ಕೊಂಡು ಅವರು ಇದ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ಅವರು ಕಂಟಿನ್ಯೂಟಿ ಆಗಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಓಕೆ, ನೀವು ನಂಬಿದ್ರಿ, ಆದ್ರೆ ನಂಬಿಕೆ ದ್ರೋಹ ಆಗಿದೆ ಅನ್ನೋದು ನಿಮ್ಮ ಆರೋಪ ಸದ್ಯಕ್ಕೆ?
ಖಂಡಿತ ಮೇಡಮ್. ನಾನ್ ನೋಡಿ ವ್ಯಕ್ತಿ ಹೆಂಗೆ ಅಂದ್ರೆ ಆ ವ್ಯಕ್ತಿ ಪರ್ಸನಲ್ ಆಗಿ ಬಂದಾಗ ನನ್ಗೂ ಅವ್ರಿಗೂ ಪರ್ಸನಲ್ ಆಗಿ ತುಂಬಾ ಒಳ್ಳೆ ವ್ಯಕ್ತಿ, ನನ್ಗೂ ಅವ್ರಿಗೂ ಪರ್ಸನಲ್ ಆಗಿ ಚೆನ್ನಾಗಿದ್ವಿ. ಇವಾಗ್ಲೂ ಇವನ್ ನಾವೇನ್ ಜಗಳ ಆಡ್ಕೊಂಡಿಲ್ಲ ಮೇಡಮ್. ಬಟ್ ಸಮಾಜಕ್ಕೆ ಬಂದಾಗ ಅವರು ಒಂಥರ ಸ್ಟಿಕ್ ಆನ್, ನಾನು ತಪ್ಪು ಮಾಡಿ ತಪ್ಪಿಗೆ ನಾನು ಪರ್ದೆ ಎಳ್ಕೊಳ್ಳೇಬೇಕು, ನಾನು ತಪ್ಪು ಏನು ಅಂದ್ರೆ ನಾನು ಅವರು ತಪ್ಪನ್ನು ಒಪ್ಕೊಳ್ಳೋ ಕಡೆ ಆಗತ್ತ, ಅದಕ್ಕೊಂದು ಪರ್ದೆ ಹಾಕ್ತಾರೆ. ಧನ್ಯವಾದ ಚಂದನ್ ಅವರೇ, ಟಿವಿ9 ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.